ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಹೆಸರಿನಲ್ಲಿ ನಿಜಕ್ಕೂ ದುರ್ಬಲರಿಗೆ ಮತ್ತು ಸಾಮಾಜಿಕ ನ್ಯಾಯದ ವಂಚಿತರಿಗೆ ನೇರವಾಗಿ ಅನ್ಯಾಯ ಮಾಡಿದೆ ಅನ್ನುವುದು ಘಟನೆಗಳಿಂದ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದೆ, ಸಮಾನರು ಮತ್ತು ಅಸಮಾನರನ್ನು ಒಂದೇ ಗುಂಪಿನಲ್ಲಿ ಇಡಬಾರದು ಅಂತ ಹೇಳಿ. ಆದರೆ ಒಳ ಮೀಸಲಾತಿಯ ಪ್ರಕರಣಗಳಲ್ಲಿ ನಿಜಕ್ಕೂ ಒಳ ಮೀಸಲಾತಿಯನ್ನು ತಂದಿರುವುದೇ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿಯವರ ಸರ್ಕಾರ. ಆಗ ಸದಾಶಿವ ಆಯೋಗದ ವರದಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಧುಸ್ವಾಮಿ ಆಯೋಗವನ್ನು ರಚನೆ ಮಾಡಿ 4 ಗುಂಪುಗಳನ್ನು ವಿಂಗಡಣೆ ಮಾಡಿ ಅದರಲ್ಲೂ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಅಲೆಮಾರಿಗಳು, ಸಣ್ಣ ಸಣ್ಣ ಜಾತಿ 100, 200, 1000, 2000 ಇರುವಂತಹ ಸಣ್ಣ ಸಣ್ಣ ಜಾತಿಗಳನ್ನು ಒಳಗೊಂಡಂತೆ ಸುಮಾರು 59 ಸಣ್ಣ ಸಣ್ಣ ಅಲೆಮಾರಿಗಳು ಸೇರಿದಂತೆ ಇತರ ಜಾತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ 1% ಮೀಸಲಾತಿಯನ್ನ ಅಲೆಮಾರಿಗಳಿಗೆ ಕೊಡಲಾಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತ್ತು. ನಾಗಮೋಹನ್ ದಾಸರು ಆಯೋಗ ಸುಮಾರು 150 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಹಣವನ್ನು ಖರ್ಚು ಮಾಡಿ ವರದಿಯನ್ನು ಕೊಡ್ತಾರೆ. ಒಂದು ರೀತಿ ಪರಿಷ್ಕೃತವಾದಂತಹ ಈ ಸಮಾಜದ ಕೊನೆಯ ಮನುಷ್ಯರಿಗೆ ಸಾಮಾಜಿಕ ನ್ಯಾಯ ಸಿಗಬಹುದಾದಂತಹ ವರದಿಯನ್ನು ಉಲ್ಲೇಖ ಮಾಡಲಾಗಿದೆ. ದುರದೃಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸರವರ ಆಯೋಗದ ವರದಿಯನ್ನು ಕೂಡ ತಿರಸ್ಕರಿಸಿ 3 ಗುಂಪುಗಳಾಗಿ ವಿಂಗಡಿಸಿ ಈ ಅಲೆಮಾರಿ ಜನಾಂಗಕ್ಕೆ ನೇರವಾಗಿ ಮೀಸಲಾತಿಯನ್ನು ಹಿಡದೆ 1% ಮೀಸಲಾತಿಯನ್ನು ಕೂಡ ಹಿಡದೆ ಅವರನ್ನ ಶಾಶ್ವತವಾಗಿ ಆತಂಕಕಾರಿಯಾದಂತಹ ಪರಿಸ್ಥಿತಿಯಲ್ಲಿ ಮತ್ತು ಅವರಿಗೆ ಅವಕಾಶ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದೆ. ಇದು ಸುಪ್ರೀಂ ಕೋರ್ಟಿನ ಒಟ್ಟು ಆಶಯಗಳಿಗೆ ವಿರುದ್ಧವಾಗಿರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮಾಡಿರುವಂತಹ ಮನವಿ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರವೇ ಒಳ ಮೀಸಲಾತಿ ಮಾಡುವ ಹಕ್ಕನ್ನು ಹೊಂದಿದೆ ಅಂತೇಳಿ ಸ್ಪಷ್ಟವಾದ ಹೇಳಿದ ನಂತರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರುವಂತಹ ಈ ಗೊಂದಲ ಇದೆಯಲ್ಲ, ಇದು ನಿಜಕ್ಕೂ ಕಡು ಬಡವರಿಗೆ ಅದರಲ್ಲೂ ಅಲೆಮಾರಿಗೆ ಮಾಡಿದಂತಹ ಘೋರ ಅನ್ಯಾಯ ಅಂತೇಳಿ ಅವರ ಒಟ್ಟಾರೆ ಚರ್ಚೆಗಳಲ್ಲಿ ಒಟ್ಟಾರೆ ಘಟನೆಗಳನ್ನ ಒಟ್ಟು ಮೀಸಲಾತಿ ವ್ಯವಸ್ಥೆಗಳನ್ನ ಹಂಚಿಕೆಯನ್ನ ಬಹಳ ಕಟುವಾದ ಶಬ್ದಗಳಲ್ಲಿ ಖಂಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಸಿದ್ದರಾಮಯ್ಯನವರು ಹಿಂದೆ ಒಂದು ಮಾತ್ರ ಹೇಳ್ತಾ ಇದ್ರು ವಿರೋಧ ಪಕ್ಷ ನಾಯಕರಾಗಿದ್ದಾಗ, ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸರ್ಕಾರ ಹಿಂದೆ 15% ಇದ್ದದನ್ನ 17% ಏರಿಸಿದೆವು, 3% ಪರಿಶಿಷ್ಟ ಪಂಗಡಕ್ಕೆ ಇರುವುದನ್ನ 7% ಏರಿಸಿದೆವು ಜನಸಂಖ್ಯೆಗೆ ಅನುಗುಣವಾಗಿ. ಆವಾಗ ನೀವು ಎಸ್ಲೇ ಇಲ್ಲ 15% ಅಲ್ಲೇ ಮಾತ್ರ ಉಂಟು ಅಂತ ಹೇಳಿ ಅವತ್ತಿನ ವಿರೋಧ ಪಕ್ಷ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳುವುದನ್ನು ನಾನು ಕಂಡಿದ್ದೆ. ಆದ್ರೆ ಇವತ್ತು ಅದೇ 17%ಗೆ ಅವರು ವಿಂಗಡಣೆ ಮಾಡೋದು ಕೂಡ ಇಲ್ಲ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಸರ್ಕಾರ ಮಾಡಿದಾಗ ಸರ್ಕಾರವನ್ನು ಖಂಡಿಸಿದವರು, ವಿರೋಧಿಸಿದವರು, ಅಪಹಾಸ್ಯ ಮಾಡಿದವರು ಇವತ್ತು ಅದೇ 17% ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ. ಹಂಚಿಕೆ ಮಾಡುವಲ್ಲೂ ಕೂಡ ಸುಪ್ರೀಂ ಕೋರ್ಟಿನ ಒಟ್ಟು ಆಶಯಗಳನ್ನ, ಸಾಮಾಜಿಕ ನ್ಯಾಯದ ಒಟ್ಟು ವ್ಯವಸ್ಥೆಗಳನ್ನು ವಿರೋಧಿಸಿ ಅಲೆಮಾರಿಗಳಿಗೆ ಅವಕಾಶವೇ ಇಲ್ಲದಿರುವಂತಹ ರೀತಿಯಲ್ಲಿ ಇವತ್ತು ಹಂಚಿಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ವಿರೋಧಿಸುವುದು ಅನಿವಾರ್ಯ. ಸರ್ಕಾರ ಶಾಶ್ವತವಾಗಿ ಅಲೆಮಾರಿಗಳಿಗೆ ನಿಜಕ್ಕೂ ಅತ್ಯಂತ ದುರಂತಕಾರಿ ನಿರ್ಣಯಗಳನ್ನು ಕೈಗೊಂಡಿದೆ ಅನ್ನುವ ಮಾತುಗಳನ್ನು ನಾವು ಉಲ್ಲೇಖ ಮಾಡಬೇಕಾಗಿತ್ತು.